ಆನೇಕಲ್ ಪುರಸಭಾ ವತಿಯಿಂದ ಹಮ್ಮಿಕೊಂಡಿರುವಂತಹ ಸ್ವಚ್ಛ ಭಾರತ್ ಮಿಷನ್ ಅಭಿಯಾನದ ಅಡಿಯಲ್ಲಿ ಇವಾಗೇನು ನಾವು ಜಾಥಾ ಹೋಗಿದ್ದೀವಿ. ಇದರ ಉದ್ದೇಶ ಇಷ್ಟೇನೆ, ಮಕ್ಕಳ ನಾವಿರುವಂಥ ಪರಿಸರ ಸ್ವಚ್ಛವಾಗಿರಬೇಕು. ಯಾವಾಗ ನಾವಿರುವಂಥ ಪರಿಸರ ಸ್ವಚ್ಛವಾಗಿರೋದಿಲ್ವೋ ಆಗ ರೋಗ ರುಜಿನಗಳು ಹೆಚ್ಚಾಗ್ತವೆ. ನಾವು ಪ್ರತಿ ದಿವಸ ಮನೆಯಲ್ಲಾಗಿ, ಶಾಲೆಯಲ್ಲಾಗಿ ಮತ್ತು ಸಮಾಜದ ಕೆಲವು ಭಾಗಗಳಲ್ಲಿ ನಾವು ಕಸವನ್ನು ವಿಂಗಡಣೆ ಮಾಡ್ಕೊಬೇಕು. ಹಸಿ ಕಸ ಮತ್ತು ಒಣ ಕಸ ಎಂಬ ಎರಡು ರೀತಿಯಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳಾಗಿರಲಿ ಅಥವಾ ಯಾವುದೇ ನಿರುಪಯುಕ್ತ ವಸ್ತುಗಳನ್ನು ವಿಭಾಗ ಮಾಡಿ ಅದನ್ನು ಪುರಸಭೆಯವರಾಗಿರ್ಬೋದು, ಗ್ರಾಮ ಪಂಚಾಯಿತಿಗಳಲ್ಲಿ, ಗ್ರಾಮ ಪಂಚಾಯಿತಿ ವತಿಯಿಂದ ಬರುವಂಥ ವಾಹನಗಳಲ್ಲಿ ನೀವು ಅದನ್ನು ಹಾಕಬೇಕಾಗತ್ತೆ. ಇದನ್ನು ಯಾಕೆ ಹೇಳ್ತೀವಿ ಅಂದರೆ, ಒಳ್ಳೆಯ ಪರಿಸರ ನಮಗೆ ಒಳ್ಳೆಯ ಆರೋಗ್ಯವನ್ನು ಕೊಡುತ್ತೆ. ಎಷ್ಟೋ ಕಡೆ ನೋಡಿ ಚರಂಡಿ ತುಂಬಿ ಅದರಲ್ಲಿ ಸೊಳ್ಳೆಗಳು ಕೂತಿರುತ್ತೆ, ಚರಂಡಿಗಳು ಸರಿಯಾಗಿ ನಿರ್ವಹಣೆ ಇರೋದಿಲ್ಲ. ನಮ್ಮ ಮನೆ ಪಕ್ಕದಲ್ಲೇ ಈ ತೆಂಗಿನಕಾಯಿ ಚಿಪ್ಪುಗಳು ನೋಡಿದ್ರಲ್ವಾ, ತೆಂಗಿನಕಾಯಿ ಚಿಪ್ಪುಗಳನ್ನೆಲ್ಲ ಎಳ್ನೀರು ಕೂಡ್ತಿರೋದನ್ನ ಅದನ್ನೆಲ್ಲ ಅಲ್ಲೇ ಬಿಸಾಕ್ಬಿಡ್ತೀವಿ ನಾವು. ಅದರಲ್ಲಿ ಆಮೇಲೆ ಪ್ಲಾಸ್ಟಿಕ್ ಗ್ಲಾಸ್ಗಳು, ಪ್ಲಾಸ್ಟಿಕ್ ಲೋಟಗಳು ಮತ್ತೆ ಈ ಒಂದು ಕೆಲವೊಂದು ಬಾಟಲ್ಗಳು ಅದರಲ್ಲಿ ಸೊಳ್ಳೆಗಳು ಮೊಟ್ಟೆ ಇಡ್ತಾವೆ. ಆ ಮೊಟ್ಟೆ ಇಟ್ಟು ಮರಿ ಮಾಡಿ ಮತ್ತೆ ಅವು ನಮ್ಮನ್ನೇ ಕಚ್ಚುತ್ತವೆ. ಆಗ ನಮಗೆ ಮಲೇರಿಯಾ, ದಡ ಈ ಥರ ಕಾಯಿಲೆಗಳು ಬರುತ್ತೆ. ಹಾಗಾಗಿ ಮಕ್ಕಳಲ್ಲಿ ಹೇಳೋದಿಷ್ಟೇ, ಎಲ್ಲರೂ ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಹಾಗಾಗಿ ನಮ್ಮ ಪುರಸಭಾ ವತಿಯಿಂದ ಏನು ಈ ಒಂದು ಸ್ವಚ್ಛ ಭಾರತ್ ಮಿಷನ್ ಅನ್ನು ಆಯೋಜನೆ ಮಾಡಿದ್ದಾರೆ. ಇದರ ಒಂದು ಪ್ರತಿಫಲವಾಗಿ ನಾವೆಲ್ಲರೂ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ, ನನ್ನ ಹೆಸರು ಯುಕ್ತ ಅಂತ. ನಾನು 9th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ. ನಾನು GGHS ಆನೇಕಲ್ ಸ್ಕೂಲಿಂದ ಬಂದಿದ್ದೀನಿ. ಇವತ್ತು ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು. ಮತ್ತು ಇವತ್ತಿನ ಪ್ರೋಗ್ರಾಮಲ್ಲಿ ನಾವೇನು ಕಲ್ತ್ಕೊಂಡ್ವಿ ಅಂದರೆ, ಪ್ಲಾಸ್ಟಿಕ್ನ ಕೂಡ ಕಡಿಮೆ ಮಾಡಬೇಕು. ಮತ್ತು ನಾವು ಯೂಸ್ ಮಾಡೋ ಕಸನ ಸಪ್ರೇಟ್ ಮಾಡಬೇಕು, ಹಸಿ ಕಸ ಮತ್ತು ಒಣ ಕಸ ಅಂತ. ಅದನ್ನು ಕಲ್ತ್ಕೊಂಡ್ವಿ. ಮತ್ತು ಆ ಸಪ್ರೇಟ್ ಮಾಡೋದ್ರ ಮೂಲಕ ಈ ಹಸಿ ಕಸನೆಲ್ಲ ಸಪ್ರೇಟ್ ಮಾಡಿದರೆ ನಾವು ಗೊಬ್ಬರ ತಯಾರಿಕೆಗೆ ಕೂಡ ಯೂಸ್ ಮಾಡ್ಬೋದು. ಒಣ ಕಸನೆಲ್ಲ ಸುಟ್ಟು ಬೇರೆ ಕಡೆ ಬಿಸಾಕ್ಬೋದು ಅಂತೇಳಿ ಕಲ್ತ್ಕೊಂಡು, ರೀಸೈಕಲ್ ಕೂಡ ಮಾಡ್ಬೋದು ಅಂತ ಕಲ್ತ್ಕೊಂಡು. ಥ್ಯಾಂಕ್ ಯು. ಇಂಜಿನಿಯರು, ಪರಿಸರ ಅಭ್ಯರ್ಥರರು, ಆನೇಕಲ್ ಪುರಸಭೆಯಲ್ಲಿ ಪ್ರಭಾರ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವಿವತ್ತು ಸ್ವಚ್ಛ ಭಾರತ್ ಮಿಷನ್ 2ರ ಅಡಿಯಲ್ಲಿ ಸ್ವಚ್ಛ ಸರ್ವೇಕ್ಷಣ್ 2025-26ರ ಅಂಗವಾಗಿ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿದ್ವಿ. ಎಲ್ಲ ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ನಮ್ಮ ಪೌರ ಕಾರ್ಮಿಕರು, ನಮ್ಮ ಸ್ಟಾಫು, ನಮ್ಮ ಚೀಫ್ ಆಫೀಸರು ಮತ್ತು ಹೆಲ್ತಿನ ಸ್ಟಾಫ್ ಎಲ್ಲ ಭಾಗವಹಿಸ್ತಾರೆ. ಅವ್ರಿಗೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು. ಎಲ್ಲ ಸಪೋರ್ಟಿವ್ ಆಗಿ ಇವತ್ತು ಎಲ್ಲ ಕಾರ್ಯಕ್ರಮವನ್ನು ಆಯೋಜಿಸ್ತಿದ್ರು. ಅವ್ರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತೀನಿ. ಇದು ಬೇಸಿಕಲಿ ನಾವು ಈ ಜಾಥಾವನ್ನು ಹಮ್ಮಿಕೊಂಡಿದ್ದು ಬೇಸಿಕಲಿ ಸೆಗ್ರಿಗೇಷನ್ನು. ಏನಕ್ಕೆ ನಾವು ಸೆಗ್ರಿಗೇಷನ್ ಮಾಡಿಸ್ತಾ ಇದ್ದೀವಿ, ಹಸಿ ಕಸ, ಒಣ ಕಸ 4 ಥರದ್ದು ವೇಸ್ಟನ್ನ ಸೆಗ್ರಿಗೇಷನ್ ಮಾಡಬೇಕು. ಹಸಿ ಕಸ, ಒಣ ಕಸ, ಅಪಾಯಕಾರಿ ಕಸ, ಆಮೇಲೆ ಸ್ಯಾನಿಟರಿ ವೇಸ್ಟ್ ಸೆಗ್ರಿಗೇಷನ್ ಮಾಡಬೇಕು ಅಂತ ಮೇನ್ ಉದ್ದೇಶ ನಮ್ಮದು ಅದಿದ್ದು. ಇವತ್ತು ಹಸಿ ಕಸನ ನಾವು ನಿಮ್ಗೆ ಗೊತ್ತೇ ಇದೆ, ನಾನು ಜಾಸ್ತಿ ಡಿಸ್ಕ್ರಿಪ್ಷನ್ ಆಗಿ ಹೇಳಲ್ಲ. ನಿಮ್ಮ ಫ್ರೆಂಡ್ ಹೇಳಿದ್ರು, ಹಸಿ ಕಸನ ಸೆಗ್ರಿಗೇಟ್ ಮಾಡಿಕೊಟ್ರೆ ನಾವು ಅದನ್ನ ಕಂಪೋಸ್ಟ್ ಮಾಡ್ಬೋದು. ಒಣ ಕಸ ನಾವು ಬರ್ನ್ ಮಾಡಲ್ಲ, ಆ್ಯಕ್ಚುಲಿ ರೀಸೈಕಲ್ ಮಾಡಿ ಮತ್ತೆ ಮರುಬಳಕೆ ಮಾಡ್ಬೋದು. ಸ್ಯಾನಿಟರಿ ವೇಸ್ಟು ಏನು ಬರುತ್ತೆ ಇನ್ಸಿನ್ರೇಟರ್ಗೆ ಕೊಟ್ಟು ಅದನ್ನ ಡಿಸ್ಪೋಸಲ್ ಮಾಡ್ಬೋದು. ಇನ್ನು ಹಜಾರ್ಡಸ್ ಏನಿರುತ್ತೆ ಅದನ್ನ ಬೇರೆ ಥರ ವಿಲೇವಾರಿ ಮಾಡ್ಬೋದು. ಈ ಥರ ಈಗ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಕೊಟ್ರೆ, ನೀವು ಅಲ್ಲಿ ಒಂದು ಜಾಗದಲ್ಲಿ ಹಾಕಿದ್ರೆ ಅಲ್ಲಿ ಸ್ಮೆಲ್ ಇರುತ್ತೆ. ನೀವೆಲ್ಲ ಗಾರ್ಬೇಜ್ ವಲ್ನರಬಲ್ ಪಾಯಿಂಟ್ಸ್ ಅಂದರೆ ಕಸ ಹಾಕೋ ಜಾಗದಲ್ಲಿ ಹೋಗ್ತೀರಾ, ಅಲ್ಲಿ ಸ್ಮೆಲ್ ಇರುತ್ತೆ, ಲೀಚೆಟ್ ಇರುತ್ತೆ, ನೀರೆಲ್ಲ ಹಿಂದ್ಕೊಂಡು ಇದಕ್ಕೆ ಸಾಯಿಲ್ಗೆ ಹೋಗುತ್ತೆ, ಸಾಯಿಲ್ಗೆ ಹೋಗಿ ಗ್ರೌಂಡ್ ವಾಟರ್ಗೆ ಹೋಗುತ್ತೆ. ಈ ಎಲ್ಲ ವಿವಿಧ ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಸೆಗ್ರಿಗೇಷನ್ ಅನ್ನೋ ಕಾನ್ಸೆಪ್ಟ್ ನ ತಗೊಂಡ್ಬಂದಿದ್ದಾರೆ. ನೀವು ಮಕ್ಕಳು ಎಲ್ಲ ನಿಮ್ಮ ಮನೆಯಲ್ಲಿ ಸೆಗ್ರಿಗೇಷನ್ ಮಾಡಿ ಕಸನ ಗಾಡಿ ಕೊಡ್ಬೇಕು. ಮತ್ತೆ ಸ್ಯಾನಿಟರಿ ಪ್ಯಾಡ್ಸ್, ಡೈಪರ್ಸ್ ಎಲ್ಲಾನು ಕೆಲವೊಬ್ರು ಫ್ಲಶ್ ಮಾಡ್ತಾರೆ. ಫ್ಲಶ್ ಎಲ್ಲ ಮಾಡಕ್ ಹೋಗ್ಬೇಡಿ, ನಮ್ದು ಗಾಡಿಗೆ ಸಪ್ರೇಟ್ ಆಗಿ ಕೊಡಿ. ಇದನ್ನ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿದಿರ್ಗೆ, ತಂದೆದಿರ್ಗೆ ಹೇಳಿ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾವು ಈ ಜಾಥಾವನ್ನು ಆಯೋಜಿಸ್ಕೊಂಡಿದ್ವಿ. ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಭಾಗಿಯಾಗಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ನಾನು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ
ಆಶಯದಂತೆ ಸ್ವಚ್ಛ ಸುಂದರ ಹಾಗೂ ಆರೋಗ್ಯಪೂರ್ಣ ಭಾರತವನ್ನು ನಿರ್ಮಿಸಲು ನನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತೇನೆ. ನಾನು ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ, ರಸ್ತೆಗಳಲ್ಲಿ ಅಥವಾ ತೆರೆದ ಚರಂಡಿಗಳಲ್ಲಿ ಕಸ ಎಸೆಯುವುದಿಲ್ಲ. ನಾನು ನಮ್ಮ ಮನೆಯ ತ್ಯಾಜ್ಯವನ್ನು ಒಣ ಕಸ ಮತ್ತು ಹಸಿ ಕಸಗಳನ್ನಾಗಿ ವಿಂಗಡಿಸಿ ವಿಲೇವಾರಿ ಮಾಡಲು ಸಹಕರಿಸುತ್ತೇನೆ. ಏಕಬಳಕೆಯ ಪ್ಲಾಸ್ಟಿಕ್ ಉಪಯೋಗವನ್ನು ತ್ಯಜಿಸಿ ಬಟ್ಟೆ ಅಥವಾ ಪರಿಸರ ಸ್ನೇಹಿ ಸೆಣಬಿನ ಚೀಲಗಳನ್ನು ಬಳಸುತ್ತೇನೆ. ಈ ಕಡೆ ಬಂದ್ಬಿಡಿ, ಹಾಕ್ಲಿಕ್ಕೆ ಅನುಕೂಲ ಆಗುತ್ತೆ.